nice. Superb. I like you. You're very nice, very talented, and on spot idira neevu, and that I love it. You're in. For me, you're in. Thank you so much. ಲವ್ಲಿ ಬನ್ನಿ ವಾವ್. ರಕ್ಷಿತಾ ಮ್ಯಾಮ್, ಚಿನ್ನಿ ಮಾಸ್ಟರ್, ವಿಜಯ ರಾಘವೇಂದ್ರ ಅವರು ಹಾಗೂ ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ ಅವರು ಆಯ್ಕೆ ಮಾಡಿದ್ದಾರೆ. ಚನ್ಯಾಜಿ, ಉತ್ತರ ಕರ್ನಾಟಕದ ಉತ್ತರ ಕೊಟ್ಟಾಗಿದೆ. ಉತ್ತರ ಕರ್ನಾಟಕದ ಉತ್ತರ ತುಂಬ ತುಂಬ ಪವರ್ಫುಲ್ ಆಗಿತ್ತು. ಇದರೆಲ್ಲದರಲ್ಲೂ ಕಾಣ್ತಾ ಇರೋದು ನಿಮ್ಮ ಕಿಚ್ಚು, ಅದು ನನಗೆ ಹಿಡಿಸಿದೆ ಹುಚ್ಚು. ಯು ಆರ್ ಸೆಲೆಕ್ಟೆಡ್. ಪವಿತ್ರ, ಅಯ್ಯೋ ಪಾಪ, ಅಯ್ಯೋ ಪವಿತ್ರ ಯಾಕೆ? ಸರ್, ನಾನು ಮಾಸ್ಟರ್ ನಮ್ಮ ಅಣ್ಣಂದ್ರ ನಮ್ಮ ತಾಯಿನ ನಮ್ಮ ಅಕ್ಕಂದ್ರ ನಾನು ಸ್ಟೇಜ್ ಮೇಲೆ ಕರೆಸ್ಬೇಕು. ಕರಿ ಕಣ್ಣ. ಪ್ಲೀಸ್ ಬನ್ನಿ ಮಾಸ್ಟರ್ ಹಾಗೂ ಅವರ ಪೇರೆಂಟ್ಸ್, ಪ್ಲೀಸ್ ಬನ್ನಿ. ಮ್ಯಾಮ್, ನಿಮ್ಗೆ ನೆನಪಿದ್ರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6 ಅಲ್ಲಿ ಆಕ್ಚುಲಿ ಅವ್ರು ಬಂದಿದ್ರು, ಬಟ್ ಆಯ್ಕೆ ಆಗಿಲ್ಲ. ನಮ್ಮ ಜಡ್ಜಸ್ ಒಂದ್ ಮಾತು ಹೇಳ್ತಾರೆ, ಇಲ್ಲ ಖಂಡಿತವಾಗ್ಲೂ ನೀವು ಮುಂದಿನ ಸಲ ಪ್ರಯತ್ನ ಪಡಿ, ನೀವು ಗ್ಯಾರಂಟಿ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿ ಅವತ್ತು ಈ ವೇದಿಕೆಯಲ್ಲಿ ಆಕೆ ಪ್ರಾಮಿಸ್ ಮಾಡಿ ಹೋಗ್ತಾಳೆ. ಇವತ್ತು ಆ ಗೆಲುವನ್ನ ಪಡ್ಕೊಂಡಿರೋದಕ್ಕೆ ಆ ಸಂತೋಷ ಇಷ್ಟರ ಮಟ್ಟಿಗೆ ಅವಳ ಮುಖದಲ್ಲಿ ನಮ್ಗೆ ಕಾಣ್ತಾ ಇರೋದು. ಪವಿತ್ರ, ಅಮ್ಮನ ಬಗ್ಗೆ ಹೇಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಇವ್ರ ನಮ್ಮ ಮಮ್ಮಿ ರೀ ಗಿರಿಜಾ ಅಡ್ರಳ್ಳಿ ಅಂತ್ರಿ, ನಮ್ಮ ಪಪ್ಪ ಸುರೇಶ್ ಅಡ್ರಳ್ಳಿ ರೀ. ನಮ್ಮ ಪಪ್ಪ ಬರಾಕ್ ಆಗ್ಲಿಲ್ರಿ, ಅವ್ರಿಗೆ ತಂಡಿ ಒಳಗೆ ಅಡ್ಡಾಡ್ಬಿಡಂದಾರ್ರಿ, ಅವ್ರಿಗೆ ಪ್ಯಾರಲೈಸಿಸ್ ಆಗೈತಿ, ಅವ್ರು ಅಡ್ಡಾಡಕ್ಕೂ ಆಗಂಗಿಲ್ಲ ರೀ ಅವ್ರಿಗೆ. ಯಾರ್ಯಾರಿದ್ದೀರಾ ನಿಮ್ಮ ಮನೇಲಿ ಪವಿತ್ರ? ಮನ್ಯಾಗ ನಾನು, ನಮ್ಮ ಮಮ್ಮಿ, ನಮ್ಮ ಅಕ್ಕಗಳು. ಎಷ್ಟು ಅಕ್ಕಂದ್ರು? ಆಕ್ಚುಲಿ ನಂಗೆ 4 ಜನ ಅಕ್ಕಗಳ್ರಿ, ನಾ 5ನೇದಕ್ಕಿರಿ. ಓ, ನೀನು ಕೊನೆ ಮಗಳು. ಹಾ ರೀ. ಪವಿತ್ರ, ನೀವು ಸೆಲೆಕ್ಟ್ ಅಂತ ಹೇಳಿದ ತಕ್ಷಣ ನೀವೊಂದು ರಿಯಾಕ್ಷನ್ ಕೊಟ್ರಿ ಗೊತ್ತಾ? ಆ ಸಂತೋಷ ಬಹುಶಃ ನಾನು ಯಾವ ಕಂಟೆಸ್ಟೆಂಟ್ ಅಲ್ಲೂ ನಾನು ನೋಡಿಲ್ಲ. ಸೊ ಈ ವೇದಿಕೆಯಲ್ಲಿ ಆಯ್ಕೆ ಆಗೋದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಭಾಳ. ಯಾಕೆ? ಅದು ನನ್ನ ತಂದೆ ತಾಯಿ ಮತ್ತು ನನ್ನ ಸರ್ನ ಆಸೆ. ನಾನು ಈ ಶೋ ಸ್ಟೇಜ್ ಹತ್ತಬೇಕು, ಯಾಕಂದ್ರೆ ನಾನು ಕಷ್ಟಪಡಾಕ ನನ್ನ ಸರು, ನನ್ನ ತಾಯಿ, ನನ್ನ ತಂದೆ, ನನ್ನ ಅಕ್ಕಂದ್ರು ಭಾಳ ಕಷ್ಟಪಟ್ಟಾರೆ. ಅದಕ್ಕೆ ನಾ ಮಾಡಬೇಕ, ನಾನು ಹೋಗಬೇಕ ಅಂತೇಳಿ ಸರ ನಿರ್ಧಾರ ಮಾಡಿ ಬಂದೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ ನೀವು ಬಂದು ನೀವು ಇಲ್ಲಿ ಜಡ್ಜಸ್ಗೆ ಪ್ರಾಮಿಸ್ ಮಾಡಿ ಹೋದ್ರಿ ನೀವು ವಾಪಸ್ ಬರ್ತೀರಾ ಅಂತ ಹೇಳಿ. ಸೊ ವಾಪಸ್ ಬಂದಿದ್ದೀರಾ. ನಮ್ಮ ಜಡ್ಜಸ್ಗೆ ನಿಮ್ಮ ಬಗ್ಗೆ ಇವತ್ತು ಎಷ್ಟು ಹೆಮ್ಮೆ ಇದೆ ಅನ್ನೋದು ರಕ್ಷಿತಾ ಮ್ಯಾಮ್ ಹೇಳ್ತಾರೆ. ಮ್ಯಾಮ್, ಇವಳ ಸಕ್ಸಸ್ ಸ್ಟೋರಿ ಅನ್ನು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇದೆ ಅಲ್ಲ, ಅದೇ ಅವಳು ಮುಂದೆ ತಗೊಂಡು ಹೋಗುತ್ತೆ. ಹೌದು, ಎಷ್ಟು ಖುಷಿ ಪಟ್ಲು ಅವಳು. ವೆರಿ ಆನೆಸ್ಟ್ ಎಮೋಷನ್ ಅವಳು ಒಳಗಡೆ ಇದ್ದಿದ್ದು. ಅಂದ್ರೆ ಈ ವೇದಿಕೆ ಇದೆಲ್ಲ DKD ಇಸ್ ಸೋ ಇಂಪಾರ್ಟೆಂಟ್ ಟು ಸೋ ಮೆನಿ ಲೈವ್ಸ್. ಎಷ್ಟೊಂದು ಜೀವಗಳಿಗೆ ಒಂದು ಜೀವ ಕೊಡೋ ಒಂದು ವೇದಿಕೆ ಇದು. ನನ್ನ ಪ್ರಕಾರ ಇದೇ ಎನರ್ಜಿ, ಈ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದೆ. ನಾವು ಇನ್ನೊಂದ್ಸಲ ಇನ್ನೊಂದು ಫಾರ್ಮ್ ಕೂಡ ಟ್ರೈ ಮಾಡಿಸ್ತೀವಿ ಅವಳಿಗೆ. ಬಟ್ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಅವಳು ಮಾಡೋದ್ಲದು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಇದೊಂದು ಅಮೇಝಿಂಗ್ ಸಕ್ಸಸ್ ಸ್ಟೋರಿ. ಒಂದೇ ಒಂದು ಉಳಿದಿರೋದು, ನೀನು ಇನ್ನೂ ಪದಕ ಹಾಕೊಂಡಿಲ್ಲ, ವಿಚ್ ಇಸ್ ಸೋ ಡಿಸರ್ವಿಂಗ್. ಬಾ ಸರ್. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಗೆಲುವು ಸಿಕ್ಕ ತಕ್ಷಣ ಗುರುನ ಮರಿಬಾರ್ದು ಅಂತ ಹೇಳಿ. ಸೊ ಈ ಕ್ಷಣ ಸಿಕ್ಕಂತಹ ಗೆಲುವನ್ನ ತನ್ನ ಗುರುಗೆ ಡೆಡಿಕೇಟ್ ಮಾಡಿರುವಂತಹ ಹುಡುಗಿಯವರು ಪವಿತ್ರ. ರಾಘು, ಎಷ್ಟು ಹೆಮ್ಮೆ ಅನ್ಸುತ್ತೆ ರಾಘು? ನಿಜವಾಗ್ಲೂ ಇವತ್ತು
ನಿನ್ ಟೈಮ್ ಚೆನ್ನಾಗಿದೆ. ಹೌದು ಸರ್. ಯಾಕೆ ಹೇಳ್ತೀನಿ ಕೇಳು. ಅಕಸ್ಮಾತ್ ಇವತ್ತು ಪವಿತ್ರ ಇಲ್ಲಿ ಕುಳಿತಿರುವಂತ ಹಿರಿಯರು ನೀನು ಬೇರೆ ತರ ಡಾನ್ಸ್ ಮಾಡು ಅಂತ ಹೇಳದೆ ಹೋಗಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಸೊ ಯಾವಾಗ್ಲೂ ಹೇಳ್ತೀನಿ ಕೇಳು, ನಿನ್ನಲ್ಲಿ ಬಹಳ ದೊಡ್ಡ ಆತ್ಮವಿಶ್ವಾಸ ಯಾವ್ದ್ರಲ್ಲಿ ಇದೆ ಅದನ್ನ ನಂಬ್ಕೊಂಡು ಫಸ್ಟ್ ವೇದಿಕೆ ಮೇಲೆ ಬನ್ನಿ. ನೀವು ಫಸ್ಟ್ ಮಾಡಿದ್ದು ಚೆನ್ನಾಗಿತ್ತು, ಆದ್ರೆ ಅದ್ರಲ್ಲಿ ಇನ್ನೂ ತುಂಬಾನೇ ಕಂಪ್ಲೀಟ್ ಮಾಡುವಂಥ ವಿಚಾರ ಬಹಳ ಇದೆ. ಆದರೆ ಕ್ಲಾಸಿಕಲ್ ಕೊಟ್ಟ ತಕ್ಷಣ ಅದರಲ್ಲಿ 100 ಔಟ್ ಆಫ್ 100 ಬರೋ ಹಾಗೆ ನೀವು ಡಾನ್ಸ್ ಮಾಡಿದ್ರಿ. ನಿಮ್ಮ ಡಾನ್ಸ್ ಇರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅದನ್ನು ನೀವು ಎಂಜಾಯ್ ಮಾಡ್ತಾ ಇದ್ದ ರೀತಿ ಇರ್ಬೋದು, ಇವೆಲ್ಲವೂ ಕೂಡ ಏನು ಹೇಳುತ್ತೆ ಅಂತ ನಿಮ್ಮ ಮನಸ್ಸು ಏನು ಹೇಳಿದೆ ಅದ್ರ ಮಾತನ್ನ ನೀವು ಫಸ್ಟ್ ಕೇಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಈಗ ನೀವು ಸೆಲೆಕ್ಟ್ ಆಗಿದ್ದಕ್ಕೆ ನಿಮ್ಗೆ ಒಳ್ಳೇದಾಗಲಿ. ಬಹಳ ದೊಡ್ಡ ಪ್ರಯಾಣ ಇದೆ ಇಲ್ಲಿಂದ. ಈ ಕ್ಷಣನ ಮರಿಬೇಡಿ. ಈ ಕ್ಷಣ ನಿಮ್ಮ ತಾಯಿ ಆಶೀರ್ವಾದ, ಇಲ್ಲಿ ನಿಮಗೆ ಮೆಡಲ್ ಕೊಟ್ಟಂತ ನಮ್ಮ ಶಿವಣ್ಣ ಮಾಮ, ಚಿನ್ನಿ ಮಾಸ್ಟರ್, ಇವರು ರಕ್ಷಿತ್ ಅವ್ರು ಹೇಳಿದಂಥ ಒಳ್ಳೆ ಮಾತುಗಳು ಇವೆಲ್ಲವೂ ಕೂಡ ನಿಮ್ಮನ್ನು ಕಾಯುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ಆ್ಯಂಡ್ ಒಬ್ಬ ಒಳ್ಳೆ ಟೀಚರಿಗೆ ಮಾತ್ರ ಒಳ್ಳೆ ಸ್ಟೂಡೆಂಟ್ ರೆಕಗ್ನೈಸ್ ಮಾಡೋಕ್ಕಾಗೋದು. ಪ್ರಾಬಬ್ಲಿ ಚಿನ್ನಿ ಮಾಸ್ಟರ್ ನ್ಯೂ ಸಮ್ವೇರ್ ದಟ್ ಆ ಹುಡುಗಿ ಒಳಗಡೆ ಇನ್ನೊಂದೇನೋ ಕಲೆ ಇದೆ ಅಂತ ಹೇಳಿ. ಮಾಸ್ಟರ್, ನಿಜವಾಗ್ಲೂ ಮಾಸ್ಟರ್, ನೀವು ಅದನ್ನು ಕೇಳದೇ ಇದ್ದಿದ್ರೆ ಬಹುಶಃ ಮತ್ತೆ ಆಕೆಯ ಜರ್ನಿ ಇವತ್ತು ಇಲ್ಲಿಗೆ ಕೊನೆ ಆಗಿಬಿಡ್ತಿತ್ತು. ಸೊ ಆಕೆ ಜರ್ನಿನ ಕಂಟಿನ್ಯೂ ಆಗಿದೆ ಅಂತಂದರೆ ಅದಕ್ಕೆ ಬಹಳ ದೊಡ್ಡ ಕಾರಣ ನೀವಾಗ್ತೀರಾ ಇವತ್ತು ಚಿನ್ನಿ ಮಾಸ್ಟರ್. ಸೊ ಒನ್ ಸ್ಪೆಷಲ್ ಥ್ಯಾಂಕ್ಸ್ ಅವರ ಇಡೀ ಫ್ಯಾಮಿಲಿ ಕಡೆಯಿಂದ ನಿಮಗೆ. ಸೊ ಹೇಳಿ ಮಾಸ್ಟರ್. ಆ್ಯಕ್ಚುಲಿ ಇಟ್ಸ್ ಅ ಕಂಬೈನ್ಡ್ ವರ್ಕ್. ನಾನು ಮಾತ್ರ ಅಲ್ಲ, ಈವನ್ ರಕ್ಷಿತಾ ಆಲ್ಸೋ ಸೆಡ್ ದಟ್ ವರ್ಡ್. ಮಾಸ್ಟರ್ಜಿ ಇನ್ನೊಂದು ಫಾರ್ಮ್ ನಮಗೆ ನೋಡೋಣ ಅಂತ ರಕ್ಷಿತಾ ಆ್ಯಕ್ಚುಲಿ ಇನಿಷಿಯೇಟೆಡ್ ಇಟ್. ಆ್ಯಂಡ್ ಮೈ ಸಿನ್ಸಿಯರ್ ಗ್ರ್ಯಾಟಿಟ್ಯೂಡ್ ಅವಳು ಕೊಡಬೇಕಂದ್ರೆ ಅವಳು ಮಾಸ್ಟರ್ಜಿಗೆ ಕೊಡಬೇಕು. ಬಿಕಾಸ್ ಅವ್ರ ಮಾಸ್ಟ್ರೇ, ಹೀ ಈಸ್ ದ ಪ್ಲಸ್ ಮ್ಯಾನ್. ಅವರಿಂದ ದ ಎಂಟೈರ್ ಜರ್ನಿ, ಹುಡುಗಿ ಜರ್ನಿ ಸ್ಟಾರ್ಟ್ ಆಯಿತು. ದ ಟೀಚರ್ ಇಸ್ ರೆಸ್ಪಾನ್ಸಿಬಲ್. ಸರ್, ಫ್ಯಾಂಟಾಸ್ಟಿಕ್ ಸರ್, ಯು ಆರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಚಿನ್ನಿ ಮಾಸ್ಟರ್. ಅಣ್ಣ ತುಂಬ ಚಲೋ ಐತ್ರಿ. Thank you. ರಕ್ಷಿತ್ ಅವರು ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಾಗಿ ಅವರು ಒಂದು 100% ಇನ್ನೊಂದು ಫಾರ್ಮ್ ಮಾಡಿ ಅಂತ ಹೇಳಿದ್ದು ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ಸ್ ರೀ ಮೇಡಮ್. ಸೊ ಆಲ್ ದಿ ಬೆಸ್ಟ್. ಆ್ಯಂಡ್ ನೆಕ್ಸ್ಟ್ ಮಾಡ್ಬೇಕಾದ್ರೆ ಇನ್ನೂ ಈ ಕ್ರೈ ಇಟ್ಕೊಂಡೆ ಮಾಡಬೇಕು. ಯಾವಾಗ ಈ ಜೋಶ್ ಇರಬೇಕು. ಹಾಂ ಸರ್. ನಾನು ಗೆದ್ದೆ ಅನ್ನೋದು ಬೇಕದು. ಮಗನ್ ಯಾರಾಗಲಿ ಬಿಡಿ, ಹಾಂ ಸರ್. ಅಕ್ಕಿಸ್ಬೇಕು ಯಾರದು ಬೇಕು, ಹಾಂ ಸರ್. ವಕಾ ಅನ್ನೋದು ಬೇಕು. ಎಸ್ ಐ ಡಿಡ್ ಇಟ್ ಹಂಗಿತ್ತು ಇದು ಕೃಷಿದು. ಅದು ಬೇಕು, ಆ ಪವರ್ ಬೇಕು, ಆ ಜೋಶ್ ಬೇಕು. ಅವಾಗಲೇ ಎನರ್ಜಿ ಉಗ್ ಬರೋದು. ನಂಗೆ 61 ವರ್ಷ ಆಯ್ತು, ಆದ್ರೂ ಯಾಕೆ ಹಿಂಗೆ ಮಾಡ್ತೀನಿ ಅಂದ್ರೆ ಇಂಥ ಮಧ್ಯೆ ನಾವು ಕೂತಿದ್ದೀವಲ್ಲ, ಅದೇ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ. ನನ್ನಿಂದ ಅಲ್ಲ, ಈ ಅಭಿಮಾನಿ ದೇವರುಗಳಿಂದ, ಮಾಸ್ಟರ್ಸ್ಗಳಿಂದ ಆ ಎನರ್ಜಿ ನಮಗೆ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟೇ. ಇವಾಗ ತುಂಬ ಚೆನ್ನಾಗಿ ಮಾಡಿದಮ್ಮ. ಕೀಪ್ ಇಟ್ ಅಪ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸ್ಪೆಷಲ್ ಚಪ್ಪಾಳೆ ನಮ್ಮ ಒಂದು ಜಡ್ಜ್ ಪ್ಯಾನಲ್ಗೆ ಪ್ಲೀಸ್. ಒಂದು ದೊಡ್ಡ ಚಪ್ಪಾಳೆ. ಅವರಷ್ಟು ಜನ ಸೇರಿ ಇವತ್ತು ಪವಿತ್ರ ಅವರ ಖುಷಿಯಾದ ಒಂದು ಕ್ಷಣವನ್ನು ಕೊಟ್ಟಿದ್ದಕ್ಕೆ. ಅಮ್ಮ, ಖರೆ ಹೇಳಿ, ಎಷ್ಟು ಸಂತೋಷ ಆಯ್ತು ನಿಮಗೆ? ಭಾಳ ಸಂತೋಷ ಆಯ್ತು ರೀ. ಭಾಳ ಸಂತೋಷ ಆಯ್ತಾ? ಇದು ನಿಮ್ಮ ಆಸೆ ಆಗಿತ್ತಲ್ಲೇನ? ಭಾಳ ಆಸೆ ಆಗಿತ್ತು ರೀ ನಮಗೆ. ನಮ್ಮ ಮನೆಯವ್ರು 15-20 ವರ್ಷ ಮಿಲ್ಟ್ರಿಗೆ ಹೋಗಿ ಬಂದ್ರು, ಇಷ್ಟು ಮುಗಿಸಿ ಬಂದ್ರು ಇಷ್ಟು ಸಂತೋಷ ಆಗಿದ್ರಿ. ನನ್ನ ಮಗಳು ಸ್ಟೇಜ್ ಹತ್ತಿದ್ದು ಭಾಳ ಸಂತೋಷ ಆಯ್ತು.